ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ರು ಆ ಅದು ಯಾವನ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ಮಗಂದು ಚಿತಾಲ್ ಪತಾಲ್ ಮಾಡಕ್ ಬಿಡ್ತೀನಿ. ಮೀನಾ, ಗಾಡಿ ಹೇಗೆ ಹೋಯ್ತು ಹಾಗೆ ವಾಪಸ್ ಬರುತ್ತೆ. ನೀನೇನೋ ಬೇಜಾರು ಮಾಡ್ಕೊಬೇಡಮ್ಮ, ಅಳ್ಬೇಡ ಆಯ್ತಾ? ದುಡುಕ್ಬೇಡ ಕಂದ. ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ನ್ಯಾಯ ಮಾರ್ಗದಲ್ಲೇ ಬದುಕೋಣ. ಅಲ್ಲಪ್ಪ, ಏನಪ್ಪ ಈ ಜನಗಳಿಗೆ ಹೊಟ್ಟೆ ಉರಿ. ನಾವು ಒಬ್ರು ಚಿನ್ನಕ್ಕೆ ಕೈ ಹಾಕಲ್ಲ, ಒಬ್ರು ಅನ್ನಕ್ಕೆ ಬಾಯಿ ಹಾಕಲ್ಲ. ನಮ್ಮ ಪಾಡಾಗ ನಾವು ದೇವ್ರೇ ಅಂತ ಇರ್ತೀವಿ. ನಮ್ಮ ಮೇಲೆ ಯಾಕಪ್ಪ ಇಷ್ಟೊಂದು ಹೊಟ್ಟೆ ಕಿಚ್ಚು? ನಮ್ಮ ಹೊಟ್ಟೆ ಮೇಲೆ ಯಾಕಪ್ಪ ಹೊಡಿಬೇಕು? ನೀವು ಉದ್ಧಾರ ಆದರೆ ಅವ್ರ ಮನಸ್ಸು ಹಾಳಾಗೋಗುತ್ತೆ ಅನ್ಸುತ್ತೆ. ಹಾಳಾಗೋಗ್ಲಿ ಬಿಡು. ಬಿಡ ಗಿಡ ಸೀನೇ ಇಲ್ಲಪ್ಪ. ಅಲ್ಲ ಸೂರ್ಯ ಅವರೇ, ಇಷ್ಟೆಲ್ಲ ಮಾತಾಡ್ತೀರಾ, ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಗೋಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಸುಮ್ಮನೆ ರಿಪೋರ್ಟ್ರಮ್ಮ, ಪರ್ಮಿಷನ್ ತಗೊಳ್ಳೋದಕ್ಕೆ ನಾವೇನು ಸ್ಕೂಲು, ಬಾರು, ಪಬ್ಬು, ಮಾಲ ಇಟ್ಟಿದ್ದೀವಿ. ಮನೆ ಮುಂದೆ, ನಮ್ಮ ಮನೆ ಮುಂದೆ ನಾವೊಂದು ಹೂವಿನ ಅಂಗಡಿ ಇಟ್ಕೊಂಡಿದೀವಪ್ಪ. ಆ ಹೂವಿನ ಅಂಗಡಿ ಇಟ್ಕೊಳ್ಳೋದಕ್ಕೂ ಯಾವ ಹೂಕೋಸ್ ನನ್ನ ಮಗನ ಪರ್ಮಿಷನ್ ತಗೋಬೇಕು? ಕಂಪ್ಲೇಂಟ್ ಕೊಟ್ಟಿದ್ದು ಅದು ಯಾವನೇ ಆಗಿರಲಿ, ಗೊತ್ತಾಗದೇನಿರೋದಿಲ್ಲ. ಆವಾಗಿದೆ ನನ್ನ ಮಗನಿಗೆ. ಏಯ್, ಯಾಕೋ ನನ್ನ ಕಡೆನೇ ಹಾಗೆ ನೋಡ್ತಿದ್ಯಾ? ಏನೋ ನಾನೇ ಕಂಪ್ಲೇಂಟ್ ಕೊಟ್ಟಿರೋ ಹಾಗೆ. ಅದಕ್ಕೆಲ್ಲ ಎಕ್ಸ್ಟ್ರಾ ಮೈಂಡ್ ಬೇಕು ಸಕ್ರೆ. ಇಂಥ ಕ್ರಿಮಿನಲ್ ಐಡಿಯಾಗಳೆಲ್ಲ ಕ್ರಿಮಿನಲ್ಸ್ ತಲೆಗೆ ಮಾತ್ರ ಬರೋದು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೆ ಯಾಕೆ ಕೆಟ್ಟದೆಲ್ಲ ನನಗೆ ಆಗುತ್ತೆ? ಭಗವಂತ ಪರೀಕ್ಷೆ ಮಾಡುವಾಗ ಹಾಗೆ ಕಣಮ್ಮ. ಮೈಯಿಂದ ನೀರು ಹರಿದ್ರೆ ಜ್ವರ ಬಿಟ್ಟು ಹೋಗುತ್ತೆ, ಕಣ್ಣಿಂದ ನೀರು ಹರಿದ್ರೆ ಕಷ್ಟ ಬಿಟ್ಟು ಹೋಗುತ್ತೆ. ಏನೋ ದೊಡ್ಡ ಅವಕಾಶ ಕೊಡಬೇಕು ಅಂತಿದ್ದಾನೆ, ಅದಕ್ಕೆ ಈ ಅವಕಾಶ ಕಿತ್ಕೊಂಡ ಅಷ್ಟೇ. ಕಿತ್ಕೊಂಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡಲ್ಲಪ್ಪ. ನಾನು ದುಡ್ಡು ಕಟ್ಟಾದ್ರೂ ಸರಿ, ಆ ಗಾಡಿನ ವಾಪಸ್ ತೊಗೊಂಡು ಬಂದೇ ಬರ್ತೀನಿ. ಗಾಡಿ ತಗೊಂಬರ್ಬೋದು ಕಣ, ಆದರೆ ಮತ್ತೆ ಅದೇ ಜಾಗದಲ್ಲಿಟ್ಟು ವ್ಯಾಪಾರ ಮಾಡೋದು ಕಷ್ಟ ಕಣಪ್ಪ. ಹೇಳಿದೆ, ಮನೆ ಮುಂದೆ ರಾಮಾಯಣ ಮಾಡಬೇಡ್ವೇ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರೆ ತಾನೇ. ಜುಜುಬಿ ಹೂ ಕಟ್ಟೋದನ್ನ ದೇವಸ್ಥಾನ ಕಟ್ಟುತ್ತಾ ಇದ್ದೀನಿ ಅನ್ನೋ ತರ ಬಿಲ್ಡಪ್ ತಗೊಂಡ್ಲು. ಹೂ ಕಟ್ಟೋದು ದೇವಸ್ಥಾನ ಕಟ್ಟದಂಗಲ್ಲ, ನಿಜಾನೇ. ಆದ್ರೆ ದೇವಸ್ಥಾನದಲ್ಲಿರೋ ದೇವರಿಗೆ ಅಲಂಕಾರ ಆಗೋದು, ಸಿಂಗಾರ ಆಗೋದು, ವರ ಆಗೋದು, ಪ್ರಸಾದ ಆಗೋದು ಈ ಜುಜುಬಿ ಹೂವೇ. ತಿಳ್ಕೋ ಸಕ್ರೆ. ಓ ಹೌದು ಕಣಪ್ಪ, ಕರೆಕ್ಟಾಗಿ ಹೇಳಿದೆ. ಓ, ಜಡೆಯಲ್ಲಿದ್ರೇನೆ ಮರ್ಯಾದೆ, ಬೀದಿಯಲ್ಲ. ಬೀದಿಲಿ ಅಂದ್ರೆ ಏನ್ ರೋಡ್ ಸೆಂಟರ್ ಇಟ್ಕೊಂಡು ಮಾಡ್ತಾ ಇದೀವಾ? ಗೇಟ್ ಮುಂದೆ ತಾನೆ ಇಟ್ಕೊಂಡು ಮಾಡ್ತಾ ಇರೋದು. ಅದಕ್ಕೂ ಪರ್ಮಿಷನ್ ಬೇಕಲ್ಲ ಸೂರ್ಯ ಅವರೇ? ಅಯ್ಯೋ, ಅದೆಲ್ಲ ಇವನ್ಗೇನಮ್ಮ ಗೊತ್ತು. ನೀನಾದ್ರೆ ಪಾರ್ಲರ್ ಮಾಡಿರೋಳು, ಈಗ ಅದೇನೋ ಫ್ರಾಂಚೈಸಿ ಅಂತೇನೋ ಕೊಟ್ಟಿದೀಯಾ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋಳು, ನಿನಗ್ ಗೊತ್ತಿರುತ್ತೆ. ಇವನ್ಗೇನ್ ಗೊತ್ತು? ಅದು ಅಲ್ಲದೆ ನಿನ್ನ ವಿದ್ಯೆಗೂ ಅವ್ರ ಅವಿದ್ಯಾವಂತಿಕೆಗೂ ಸಂಬಂಧನೇ ಇಲ್ವಲ್ಲಮ್ಮ. ಸಾಧನೆ ಮಾಡೋರ್ಗೆ ಗುರಿ ಇದ್ರೆ ಸಾಲದು, ಅಲ್ಲಿಗೆ ಹೋಗಕ್ಕೆ ದಾರಿ ಗೊತ್ತಿರ್ಬೇಕು. ಹೌದು, ನನ್ಗೆ ಯಾವ ದಾರಿನೂ ಗೊತ್ತಿಲ್ಲ, ಯಾವ ಗುರಿನೂ ಗೊತ್ತಿಲ್ಲ. ನನಗೇನಿದ್ರು ಈ ಮನೇಲಿ ಹೇಳಿದ್ದನ್ನ ಮಾಡ್ಕೊಂಡು ಅಡಿಗೆ ಗಿಡಿಗೆ ಬೇಯಿಸ್ಕೊಂಡು ಪಾತ್ರೆ ಗೀತ್ರೆ ಕೊಳತಷ್ಟೇ ಗೊತ್ತಿರೋದು. ನಾನು ಅಷ್ಟಕ್ಕೆ ಲಾಯಕು. ಈ ಜನ್ಮದಲ್ಲಿ ನನ್ನ ಯೋಗ್ಯತೆ ಇಷ್ಟೇ. ಮೀನಾ ನಿಂತ್ಕೊಳ್ಳೇವಾ ಒಂದ್ ನಿಮಿಷ? ಅಯ್ಯೋ ಸೂರ್ಯ, ಹೋಗಿ ಸಮಾಧಾನ ಮಾಡೋ, ಹೋಗಿ ಹೋಗಿ. ಸೂರ್ಯ ಮೀನಾ ಇಬ್ರು ಉದ್ಧಾರ ಆಗಬಾರ್ದು ಅಂತ ಅನ್ಕೊಂಡ್ರವ್ರು ಮಾಡಿರೋ ಕೆಲಸ ಇದು. ಆದರೆ ದಿನ ಹೀಗೆ ಇರಲ್ಲ. ಗಾಳಿನ ಹಿಡಿಯೋರು, ಬೆಂಕಿನ ತಡೆಯೋರು ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ. ದೇವರು ಅವ್ರಿಗೆ ಒಳ್ಳೇದು ಮಾಡೋದ್ರ ಜೊತೆಗೆ ಅವ್ರು ಕೇಡ್ ಬಯಸಿದವ್ರಿಗೆ ಕೇಡ್ಗಾಲನೂ ಕೊಡ್ತಾನೆ. ಅದೇನು ಇದನ್ನೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೇಳ್ತಿದ್ದೀರಾ? ಏನೋ ಇದೆಲ್ಲ ನಾವೇ ಮಾಡಿದ್ದು ಅನ್ನೋ ತರ. ಏನೋ ಜನರಲ್ ಆಗಿ ಹೇಳಿದೆ ಅಷ್ಟೇ. ನೀನು ಯಾಕೆ ಅಷ್ಟೊಂದು ಉಷ್ಟ ಮಾಡ್ಕೋತೀಯ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ಳೋ ಹಂಗೆ. ಹೌದು ಹೌದು, ನಾನೇನು ಓದಿದ್ದೀನ ಬರ್ತಿದ್ದೀನ? ನಾನು ಯಾಕೆ ಈ ಕೆಲಸ ಎಲ್ಲ ಮಾಡಬೇಕು? ಇಷ್ಟಕ್ಕೂ ಮೀನಾ ಚೆನ್ನಾಗಿರ್ಬಾರ್ದು ಅಂತ ನಾನೇನಾದ್ರೂ ಬಯಸ್ತೀನ?
ಏ ಮೀನಾ ಎಲ್ಲೋದ್ನಿ ಅವಳು ಬೆಳಗ್ಗೆ ಬೆಳಗ್ಗೆ ಎಲ್ಲಾದ್ರೂ ಹೋಗ್ಬಿಡ್ತು ಎಲ್ಲ ಮಾಡು ನೋಡ್ದೆ ಅವಳ ಇಲ್ಲ ಅತ್ತೆ. ಅಮ್ಮ ನಾನು 2-3 ಸಲ ಅಡುಗೆ ಮನೆ ಕಡೆ ಹೋಗಿ ನೋಡ್ದೆ, ಎಲ್ಲೂ ಕಾಣ್ಲೇ ಇಲ್ಲ. ಅಲ್ಲ, ಒಂದ್ ಲೋಟ ಕಾಫಿ ಕೊಡ್ಬೇಕು ಅಂತ ಗೊತ್ತಾಗಲ್ವಾ ಅವಳಿಗೆ? ನನಗೆ ತಲೆ ಸಿಡ್ದೋಗ್ತಿದೆ ಕಣ. ಇಷ್ಟೊತ್ತಾದ್ರೂ ನಾನು ಕಾಫಿ ಕುಡ್ದಿಲ್ಲ. ಅಲ್ಲ ಎಲ್ಲ ಹೋದ್ಲಿ ಇವಳು? ಏನಪ್ಪಾ ಸುರಸುಂದ್ರಿ, ಬೆಳಿಗ್ಗೆ ಎಲ್ಲಿ ಸುತ್ತಾಡ್ಕೊಂಡ್ ಬರ್ತಿದ್ಯಾ? ಎಲ್ಲೂ ಇಲ್ಲ ಅತ್ತೆ, ಎದ್ದಿದ್ದೆ ಇವಾಗ. ಯಾಕೆ ರಾತ್ರಿ ಎಲ್ಲ ಕನಸು ಕಾಣ್ತಿದ್ಯೇನೋ ನಿನ್ ಹೂವಿನ ಗಾಡಿ ಬಗ್ಗೆ? ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ ಅತ್ತೆ ಇವಾಗ? ಮನ್ಸಿಗೆ ತುಂಬಾ ನೋವಾಗಿತ್ತು, ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಎಚ್ಚರ ಆಗಿದ್ದೆ ಲೇಟ್ ಆಯ್ತು. ನೀನು ನೀನ್ ಇಷ್ಟ ಬಂದಾಗೆಲ್ಲ ಇದ್ರೆ ಮನೆ ಕೆಲ್ಸ ಎಲ್ಲ ಯಾವಳೆ ಮಾಡೋದು? ಏನೇ ಅಲ್ಲ, ಏನ್ ನನ್ನನ್ನೇ ದೂರ 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 ಅಂತ ನೋಡೋದು? ಓ, ನಾನು ಹೋಗಿ ಕಾಫಿ ಮಾಡ್ಕೋಬೇಕು ಅಂತನಾ? ನೀವಲ್ಲ ಅತ್ತೆ, ಆದ್ರೆ ಬೇರೆ ಯಾರು ಮಾಡೋದಕ್ಕಾಗಲ್ವಾ? ಒಂದ್ ಲೋಟ ಕಾಫಿನ ನನ್ ಮೇಲೆ ಹೇಳ್ತಿದಾರೆ ಅತ್ತೆ. ಹೌದು, ಕಾಫಿ ಮಾಡ್ಕೊಟ್ರೆ ಏನು? ಫ್ರೀ ಆಗಿರೋರು ನೀವೇ ತಾನೆ. ಪಾರ್ಲರ್ಗೆ ಹೋಗಿ ದುಡಿ ಅಂತಂದ್ರೆ ಆಗತ್ತಾ? ಅವ್ರವ್ರ ಕೆಲ್ಸ ಅವ್ರವ್ರೇ ಮಾಡ್ಬೇಕು. ಅವಳ ಕೈಯಲ್ಲಿ ಏನಾಗತ್ತಮ್ಮ ರೋಹಿಣಿ? ಏನೂ ಆಗಲ್ಲ. ಇವಾಗ ಮನೆ ಕೆಲ್ಸಕ್ಕೂ ಮೈ ಜಾಡ್ ಮಾಡ್ಕೊಂಡ್ ಕೂತ್ಬಿಟ್ಟಿದ್ದಾಳೆ, ಸೋಂಬೇರಿ ತಂದು. ಅತ್ತೆ, ನಿನ್ ಕೈ ಮುಗಿತೀನಿ. ಅಟ್ಟದಿಂದ ಬಿದ್ದವ್ರಿಗೆ ಆಳ್ಗೊಂದ್ ಕಲ್ಲು ಅನ್ನಾಗ್ ನಡ್ಕೋಬೇಡಿ. ನನ್ ಮೊದ್ಲೇ ನೋವು ತಿಂದಿದ್ದೀನಿ. ಅಯ್ಯಯ್ಯೋ, ನೋವು ಯಾಕೆ ತಿಂತ್ಯಾ? ನಿನ್ ಗಂಟನ್ ಹೇಳಿದ್ರೆ ಇಡ್ಲಿನೋ ಚಿತ್ರಾನ್ನನೋ ವಡೆನೋ ತಂದ್ಕೊಡ್ತಿದ್ದ, ಅದನ್ನ ತಿನ್ಬೇಕಿತ್ತು. ಸದ್ಯ ನನ್ನ ಮನೆ ಮುಂದೆ ಇದ್ದು ಪೀಡೆ ತೊಲಗ್ತಲ್ಲ, ಅದೇ ಸಮಾಧಾನ ನನಗೆ. ಅತ್ತೆ, ನನ್ ವಸ್ತು ನಿಮ್ಗೆ ಪೀಡೆನಾ? ಇಲ್ಲಮ್ಮ, ಅದು ಪಿಜ್ಜಾ ಬರ್ಗರ್. ಸಾಲದಕ್ಕೆ ನನ್ನ ಹೆಸರು ಬೇರೆ ಇಟ್ಟು ಆ ಮುನ್ಸಿಪಾಲ್ಟಿ ಗಾಡಿಯಲ್ಲಿ ಹತ್ತಿಸ್ಬಿಟ್ಟಿಯಲ್ಲ. ಅಲ್ಲಮ್ಮ ಮೀನಮ್ಮ, ನಿನಗೆ ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಅಮ್ಮ ಇಟ್ಕೊಂಡಿದ್ರಲ್ಲ ದೇವಸ್ಥಾನ ಮುಂದೆ ಹೂವಿನ ಅಂಗಡಿ, ಅದ್ರ ಪಕ್ಕ ಇಟ್ಕೋಬೇಕಾಗಿತ್ತು. ಅಯ್ಯೋ, ಅಮ್ಮನಿಗೆ ಕಾಂಪಿಟೇಷನ್ ಕೊಟ್ಬಿಡ್ತೀನಿ ಅನ್ನೋ ಭಯ ಅವಳಿಗೆ. ಇಲ್ಲಿ ದುಡ್ದಿದ್ದೆಲ್ಲ ತಗೊಂಡೋಗ ಅಲ್ಲಿ ತೆತ್ತವಳು. ಇಟ್ಟ ದೇವ್ರ ಬತ್ತಿನ. ಅಲ್ಲ, ನನ್ನಂತವಳು ಹೊಟ್ಟೆ ಉರ್ಸಿದ್ರೆ ಆ ದೇವ್ರು ನೋಡ್ಕೊಂಡು ಸುಮ್ನಿರ್ತಾನ? ಹಾಗಾದ್ರೆ ನೀವೆಲ್ಲ ಖುಷಿಯಾಗಿದ್ದೀರಾ? ಹೌದು ಮತ್ತೆ. ಅಲ್ಲ, ನಿನಗೆ ಗಾಡಿ ಹೋಯ್ತು ಅಂತ ನಾವೆಲ್ಲ ಕುತ್ಕೊಂಡು ಕಣ್ಣೀರ್ ಹಾಕ್ಬೇಕಾ? ಹೋಗ್ ನಿನಗೆ ಅಂತ ಕಾಯ್ತಾ ಇದೆ ಕೆಲ್ಸಗಳು, ಪಾತ್ರೆ ಬಟ್ಟೆ ಅಂತೆಲ್ಲ ಹೋಗ್ ಮಾಡೋಗು. ಪಾತ್ರೆಗಳು, ಬಟ್ಟೆಗಳು, ಕಸ ಮುಸ್ರೆಗಳು, ತಿಂದು ಬಿಟ್ಟಿರೋ ತಟ್ಟೆಗಳು ಇವತ್ತು ಅದೆಲ್ಲ ಪೌಡ್ರ ಮನೆ ತೊಳಿತಾಳೆ. ನಾನು ಅವಳು ಯಾಕೆ ತೊಳಿತಾಳೆ? ಅವ್ರಿಗೆ ಮುಖ ತೊಳಿಯಕ್ ಟೈಮ್ ಇಲ್ಲ. ಏಯ್, ಅಲ್ಲ, ಅದು ಪೌಡ್ರಮ್ಮನ ಇದು ಏನದು ಪಾರ್ಲರಲ್ಲಿ ಹೆಣ್ಮಕ್ಳು ಬರ್ತಾರಲ್ಲ, ಅವ್ರ ಮಗ ತೊಳಿಬೇಕಲ್ಲ, ಅದೇ ಹೇಳಿದ್ ನಾನು. ಅಲ್ಲಮ್ಮ ಪೌಡ್ರು, ನೆನೆ ನಿನ್ ಗಂಡ ಶಾವಿಗೆ ತಿಂದು ತಟ್ಟೆನ ಹಂಗೆ ಇಟ್ಟಿದ್ದ, ಆ ತಟ್ಟೆನೂ ನಿನ್ ಕೈಯಲ್ಲಿ ತೊಳಿಯಕ್ಕಾಗೋದಿಲ್ವಾ? ನನ್ನ ಹೆಂಡ್ತಿನೇ ದುಡಿಬೇಕಾ? ಏಯ್, ಅವಳು ಹೊರಗಡೆ ದುಡಿತಾಳೆ ಕಣೋ. ಯಾರ ಸಂತೋಷಕ್ಕೋ? ಅವಳು ಗಂಡ ಚೆನ್ನಾಗಿರೋದಿಕ್ಕೆ. ಹೊರಗೆ ನಾವು ದುಡಿಯೋರೆ. ಮನೇಲಿ ಏನೇನು ಕೆಲಸ ಇದೆಯೋ ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ವಾಗ ಮಾಡೋ ಮೂರು ಮತ್ತೊಂದು ಕೆಲ್ಸಕ್ಕೆ 30-35 ಜನ ಇಳಿಸ್ತೀವಿ. ಅವಳು ನಿಂತ್ಕೊಂಡು ನೋಡ್ತಾ ಇದೆಯಲ್ಲ, ಹೋಗಿ ಕಾಫಿ ಮಾಡ್ಕೊಂಬಾರೆ. ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ. ಮೀನಾ, ಸಕ್ಕರೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕೊಡು. ಆ ಮನೋಜ ಕೇಳಿದ್ರೆ ಲೋಟದಲ್ಲಿ ಕಾಫಿ ಹಾಕೊಂಡು ಮಗ ಗೆರ್ಚು. ಹಲೋ, ಕೇಕ್ ಕೂರ್ಸ್ಕೊಂಡು ನೋಡೋದು ಯಾಕೋ? ಹಲೋ ಪೌಡ್ರಮ್ಮ, ರವಿ, ಸೋನಂ ಪಾಪುಡಿ, ನಾನು ಎಲ್ಲರೂ ಕೆಲಸ ಮಾಡ್ತಾ ಇದೀವಿ. ಈ ಉಂಡಾಡಿ ಉಂಡಂಗೆ ಏನು ಕೆಲಸ ಇದೆ? ಅವನಿಗೆ ಯಾಕೆ ಇವಳು ಕಾಫಿ ಕೊಡಬೇಕು? ಮನೋಜ್, ನಡೀರಿ, ನಾವು ನಡ್ಕೊಂಡು ಹೋಗಿ ಹೋಟ್ಲಲ್ಲಿ ಕಾಫಿ ಕುಡ್ಕೊಂಡು ಬರೋಣ. ಹೋಗಿ 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 ಕೌಂಟ್ರ್ ಗಿರಾಕಿಗಳ ಥರ ಅಲ್ಲೇ ಕುಡ್ಕೊಂಡು ತೂರಾಡ್ಕೊಂಡು ಬನ್ನಿ, ಹೋಗಿ ಬನ್ನಿ ಮನೋಜ್. ರೋಹಿಣಿ ಇಲ್ಲೇ ಮನುಜ, ಆಯ್ತಾ? ಸಮಾಧಾನ ಆಯ್ತಾ? ಅಲ್ಲ, ಒಂದೇ ಒಂದು ಲೋಟ ಕಾಫಿ ಕೇಳಿದಕ್ಕೆ ಅವ್ರಿಬ್ಬರನ್ನು ಮನೆ ಬಿಟ್ಟೇ ಓಡಿಸ್ಬಿಟ್ಟಿಯಲ್ಲ. ಅಯ್ಯಯ್ಯ, ನಾವೇನು ಓಡಿಸೋಷ್ಟಿಲ್ಲ. ಅವ್ರ ಕಾಲುಗಳು ಕಾಲದಿಂದಲೂ ತುಂಬಾ ಸ್ಟ್ರಾಂಗ್ ಆಗಿದೆ. ಯಾಕೆ ನಿನಗೆ ಗೊತ್ತಿಲ್ವಾ? ಇಬ್ರು ಎಸ್ಕೇಪ್ ಆಗೋದ್ರಲ್ಲಿ ಪಂಟ್ರ. ಹೌದಪ್ಪ, ಹೌದು. ಇನ್ಮೇಲೆ ನಮ್ ಕೆಲ್ಸನ ನಾವೇ ಮಾಡ್ಕೋತೀವಿ, ಸರಿನಾ? ಮಾಡ್ಕೋ, ಒಳ್ಳೇದು. ನೀವಪ್ಪ ವಾಕಿಂಗ್ ಹೋಗಿದ್ದಾರೆ, ಬಂದ್ಮೇಲೆ ಅವ್ರಿಗೂ ಹೇಳ್ತೀನಿ, ರೀ ನೀವೇ ಕಾಫಿ ಮಾಡ್ಕೊಂಡು ಕುಡೀರಿ ಅಂತ. ಅದೆಲ್ಲ ಏನು ಬೇಕಾಗಿಲ್ಲ, ಅವ್ರಿಗೆ ಮೀನಾನೇ ಮಾಡ್ಕೊಡ್ತಾಳೆ. ಅತ್ತೆ, ದೋಸೆ ಚಟ್ನಿ ಪಲ್ಯ ಮಾಡ್ತೀನಿ, ಸರಿ ಅಲ್ವಾ? ಸರಿ. ತುಂಬಾ ಟೈಮ್ ತಗೊಂಡ್ ಮಾಡ್ಬೇಡ, ಬೇಗ ಮಾಡಿ ಹಾಕು. ಮೊದ್ಲು ಪಾತ್ರೆ ತೊಳೆದ್ಬಿಡು. ಇದು ಎಲ್ಲ ನೊಣ ಹತ್ಕೊಂಡ್ಬಿಟ್ಟಿದೆ, ಅದೇನೋ ಕಪ್ಪು ವಾಸನೆ ಬೇರೆ.
ಇದು ಇದು ಅವಳ ಬೆಲೆ. ಈ ಮನೇಲಿ ಕೊನೆಯವರೆಗೂ ಅವಳು ಹೀಗೇ ಇರ್ಬೇಕು. ಶ್ರುತಿ ರೋಹಿಣಿ ಮೇಲೆ ದೊಡ್ಡ ಕಿಚ್ಗೆ ಮನೆ ಮುಂದೆ ಹೂವಿನ ಅಂಗಡಿ ಇಟ್ಲು. ಆದ್ರೆ ಅವಳಿಗೆ ಇನ್ನೂ ಗೊತ್ತಿಲ್ಲ ಕಾಗೆ ಯಾವತ್ತೂ ಕೋಗಿಲೆ ಆಗಕ್ ಸಾಧ್ಯನೇ ಇಲ್ಲ ಅಂತ. ಕಾಗೆ ಕೋಗಿಲೆ ಆಗಕ್ಕಾಗಲ್ಲ ಸಕ್ರೆ, ಸರಿನೇ. ಆದರೆ ಕೋಗಿಲೆಗೊಂದು ಕಾಲ ಅನ್ನೋ ಹಾಗೆ ಕಾಗೆಗೂ ಒಂದು ಕಾಲ ಇರುತ್ತೆ. ಅದ್ರ ಹೆಸರು ಏನು ಗೊತ್ತಾ? ಪಿತೃಪಕ್ಷ ಅಂತ ಟೈಮು ಮೀನಾಗೂ ಬರುತ್ತೆ. ಅವಳು ಗೆಲ್ಲೋದನ್ನ, ಜೀವನದಲ್ಲಿ ಉದ್ಧಾರ ಆಗೋದನ್ನ ನೋಡ್ಕೊಂಡು ನೀನು ನಿಂಬೆಹಣ್ಣು ಕಿವುಚ್ಕೊಂಡು ಕುಡಿಬೇಕು. ನೋಡ್ತಾರೋ? ಅದೇನೂ ಅನ್ನಲ್ಲ. ಪಿತೃಪಕ್ಷ ಅಂದ್ರೆ ಸತ್ತವ್ರಿಗೆ ಎಡೆ ಇಡೋದಲ್ವಾ? ಬೇವು ಮತ್ತೇನಾ? ಚಾಂದಿಗೆ ನಿಂಬೆ ಹಣ್ಣು ಕಿವುಚ್ಕೊಂಡು ಕುಡಿಬೇಕಂತೆ. ಇವನೇ ಕುಡೀಲಿ, ನನ್ಗೆ ಯಾಕದಲ್ಲ. ಆಸೆ ಆಸೆ ಆಸೆ